ಬದಲಿಸಲಿದೆ ಅದೃಷ್ಟ. ಎಲಾನ್ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನೇರ್. ಕೋಟ್ಯಾಧಿಪತಿಗಳಾಗಲಿದ್ದಾರೆ 4,400 ಉದ್ಯೋಗಿಗಳು. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಅವರ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿ ಸ್ಪೇಸ್ ಎಕ್ಸ್ ಜೂನ್ 12ರಂದು ತನ್ನ ಬಹುನಿರೀಕ್ಷಿತ ಐಪಿಒ ಅನ್ನು ಬಿಡುಗಡೆ ಮಾಡಿದೆ. ವರದಿಗಳ ಪ್ರಕಾರ ಇದು ಇತಿಹಾಸದ ಅತಿದೊಡ್ಡ ಐಪಿಒ ಆಗಲಿದೆ. ಮಾಹಿತಿ ಪ್ರಕಾರ ಸ್ಪೇಸ್ ಎಕ್ಸ್ ಷೇರುಗಳನ್ನು ಷೇರು ಮಾರುಕಟ್ಟೆಯಲ್ಲಿ ಪಟ್ಟಿ ಮಾಡಿದ ತಕ್ಷಣ ಕಂಪನಿಯು 4,400ಕ್ಕೂ ಹೆಚ್ಚು ಉದ್ಯೋಗಿಗಳು ಮಿಲಿಯನೇರ್ ಆಗುವ ಸಾಧ್ಯತೆ ಇದೆ. ಸ್ಪೇಸ್ ಎಕ್ಸ್ ಐಪಿಒ ಬೆಲೆ. ಎಲಾನ್ ಮಸ್ಕ್ ಕಂಪನಿ ಸ್ಪೇಸ್ ಎಕ್ಸ್ ತನ್ನ ಐಪಿಒನ ಪ್ರತಿ ಷೇರಿನ ಬೆಲೆಯನ್ನ $135 ಎಂದು ನಿಗದಿಪಡಿಸಿದೆ. ಮಸ್ಕ್ ಕಂಪನಿಯ ಅಂದಾಜು ಮೌಲ್ಯ ಸುಮಾರು $1.77 ಟ್ರಿಲಿಯನ್ ಆಗಲಿದೆ. ವಿಶ್ವದ ಅತಿದೊಡ್ಡ ಐಪಿಒಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಕಂಪನಿಯು ಐಪಿಒ ಮೂಲಕ $75 ಬಿಲಿಯನ್ ಸಂಗ್ರಹಿಸುವ ಗುರಿ ಹೊಂದಿದೆ. ಸ್ಪೇಸ್ ಎಕ್ಸ್ ಉದ್ಯೋಗಿಗಳಿಗೆ ಬಂಪರ್ ವರದಿ ಪ್ರಕಾರ ಸ್ಪೇಸ್ ಎಕ್ಸ್ ಅಂದಾಜಿನ ಮೌಲ್ಯದಲ್ಲಿ ಮಾರುಕಟ್ಟೆಗೆ ಬಂದ್ರೆ ಅಲ್ಲಿನ 4,400 ಉದ್ಯೋಗಿಗಳು ಕೋಟ್ಯಾಧಿಪತಿಗಳಾಗಲಿದ್ದಾರೆ. ಇದರಲ್ಲಿ ಹಾಲಿ ಮತ್ತು ಮಾಜಿ ಉದ್ಯೋಗಿಗಳು ಸೇರಿದ್ದಾರೆ. ಅಂದಾಜಿನ ಪ್ರಕಾರ ಕಂಪನಿಯ ಮಾಜಿ ಉದ್ಯೋಗಿಗಳು ಕನಿಷ್ಠ $1 ಮಿಲಿಯನ್ ಗಿಂತ ಹೆಚ್ಚು ಮೌಲ್ಯದ ಷೇರುಗಳನ್ನು ಹೊಂದಿದ್ದಾರೆ. ಸುಮಾರು 400 ಉದ್ಯೋಗಿಗಳು $100 ಮಿಲಿಯನ್ ಗಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದಾರೆ. ಸ್ಪೇಸ್ ಎಕ್ಸ್ ಕಂಪನಿ ತನ್ನ ಉದ್ಯೋಗಿಗಳಿಗೆ ಬರೀ ಸಂಬಳ ನೀಡುತ್ತಿಲ್ಲ, ಅದು ಕಂಪನಿ ಪಾಲನ್ನ ಕೂಡ ನೀಡುತ್ತಾ ಬಂದಿದೆ. ಕಂಪನಿಯ ಮೌಲ್ಯಮಾಪನವು ವರ್ಷಗಳಲ್ಲಿ ಏರಿದಂತೆ ಅವರ ಷೇರುಗಳ ಮೌಲ್ಯವು ವೇಗವಾಗಿ ಹೆಚ್ಚಾಗಿದೆ. ಆರಂಭದಲ್ಲಿ ಸ್ಪೇಸ್ ಎಕ್ಸ್ಗೆ ಸೇರಿದ ಉದ್ಯೋಗಿಗಳಿಗೆ ಇದು ಜೀವನವನ್ನ ಬದಲಾಯಿಸುತ್ತಿದೆ. 2011ರಲ್ಲಿ ಸ್ಪೇಸ್ ಎಕ್ಸ್ಗೆ ಸೇರಿದ ಟ್ರೈವರ್ ಹೈಸ್ ಎಂಬುವವರಿಗೆ ಕಂಪನಿ $1 ಲಕ್ಷಕ್ಕೂ ಹೆಚ್ಚು ಷೇರುಗಳನ್ನು ನೀಡಿತ್ತು. ಈಗ ಪ್ರತಿ ಷೇರಿಗೆ $135 ಎಂದು ಲೆಕ್ಕ ಹಾಕಿದ್ರೆ ಅವರ ಷೇರುಗಳು ಕನಿಷ್ಠ $13.5 ಮಿಲಿಯನ್ ಅಂದ್ರೆ $115 ಕೋಟಿ ತಲುಪಲಿದೆ. ಸ್ಪೇಸ್ ಎಕ್ಸ್ ಕಟ್ಟಿದ ಹಾದಿ. ರಷ್ಯಾ ಎಲಾನ್ ಮಸ್ಕ್ಗೆ 3 ಮುರಿದ ರಾಕೆಟ್ಗಳನ್ನು $8 ಮಿಲಿಯನ್ ಗೆ ಮಾರಾಟ ಮಾಡಿ ಆತನನ್ನ ಕೋಣೆಯಿಂದ ಹೊರಹಾಕಿತ್ತು. ಆಗ ಮಸ್ಕ್ ಮನೆಗೆ ಹಿಂತಿರುಗಿ ಸ್ಪೇಸ್ ಎಕ್ಸ್ ಕಂಪನಿಯನ್ನ ಕಟ್ಟಿದ್ದನು. 2002ರಲ್ಲಿ ಮಸ್ಕ್ ಮಂಗಳ ಗ್ರಹಕ್ಕೆ ಗ್ರೀನ್ ಹೌಸ್ ಗ್ಯಾಸ್ ಕಳುಹಿಸಲು ಹಳೆಯ ICBM ಕ್ಷಿಪಣಿಯನ್ನ ಖರೀದಿಸಲು ರಷ್ಯಾಕ್ಕೆ ಹೋಗಿದ್ರು. ರಷ್ಯನ್ನರು ಅವನನ್ನ ಒಂದು ಜೋಕರ್ ಎಂದು ಭಾವಿಸಿದ್ರು. ಅವರು ಒಂದು ರಾಕೆಟ್ಗೆ $8 ಮಿಲಿಯನ್ ಬೆಲೆ ಹೇಳಿ ಆತನನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ರು. ಹೀಗೆ ಹಿಂದಿರುಗುವಾಗ ವಿಮಾನದಲ್ಲಿ ಆತ ಸ್ಪ್ರೆಡ್ ಶೀಟ್ ಒಂದನ್ನ ತೆರೆದು ತಾನೇ ಸ್ವತಃ ರಾಕೆಟ್ ಅನ್ನ ಇದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ತಯಾರಿಸಬಹುದು ಎಂದು ಲೆಕ್ಕ ಹಾಕಿದ್ರು. ಆ ಸಮಯದಲ್ಲಿ ಅವರು ಎಂದಿಗೂ ರಾಕೆಟ್ ನಿರ್ಮಿಸಿರಲಿಲ್ಲ. ಮತ್ತೊಂದೆಡೆ ಪೇಪಾಲ್ ಕಂಪನಿಯನ್ನ ಮಾರಾಟ ಮಾಡೋದ್ರಿಂದ ಬಂದ ತನ್ನದೇ ಆದ $100 ಮಿಲಿಯನ್ ಹಣದೊಂದಿಗೆ ಸ್ಪೇಸ್ ಎಕ್ಸ್ ಅನ್ನ ಸ್ಥಾಪಿಸಲಾಯಿತು. ಹೆಚ್ಚಿನ ಏರೋಸ್ಪೇಸ್ ಉದ್ಯಮದವರು ಇದು ಮುಳುಗಿ ಹೋಗೋಕೆ 2 ವರ್ಷಗಳ ಕಾಲಾವಕಾಶವನ್ನು ಕೂಡ ನೀಡಿದ್ರು. ಮೊದಲ 3 ರಾಕೆಟ್ಗಳು ಸ್ಫೋಟಗೊಂಡು 2008ರ ಹೊತ್ತಿಗೆ ಅವನು ಸಂಪೂರ್ಣವಾಗಿ ದಿವಾಳಿಯಾಗುವ ಹಂತವನ್ನ ತಲುಪಿದ್ರು. ಆದ್ರೆ ಅದೇ ಸಮಯದಲ್ಲಿ ಟೆಸ್ಲಾ ಕೂಡ ವಿಫಲಗೊಳ್ತಾ ಇತ್ತು. ಅವರ ಬಳಿ ಕೇವಲ ಒಂದೇ ಒಂದು ಕೊನೆಯ ಉಡಾವಣೆ ಉಳಿದಿತ್ತು. 4ನೇ ರಾಕೆಟ್ ಯಶಸ್ವಿಯಾಗಿ ಕೆಲಸ ಮಾಡಿತು. ನಾಸಾ ಅದನ್ನ ಗಮನಿಸಿತು. ಅವರು ಕೆಲವೇ ತಿಂಗಳುಗಳಲ್ಲಿ ಸ್ಪೇಸ್ ಎಕ್ಸ್ಗೆ $1.6 ಬಿಲಿಯನ್ ಒಪ್ಪಂದವನ್ನ ಹಸ್ತಾಂತರಿಸಿದ್ರು. ಇಂದು ಸ್ಪೇಸ್ ಎಕ್ಸ್ ತನ್ನ ಐಪಿಒ ಬೆಲೆಯನ್ನ ಪ್ರತಿ ಷೇರಿಗೆ $135 ನಂತೆ ನಿಗದಿಪಡಿಸಿದ್ದು $1.8 ಟ್ರಿಲಿಯನ್ ಮೌಲ್ಯೀಕರಣವನ್ನ ಹೊಂದಿದೆ. ಇದು ಮಾನವ ಇತಿಹಾಸದಲ್ಲೇ ಅತಿ ದೊಡ್ಡ ಐಪಿಒ. ಸೌದಿ ಅರಾಮ್ಕೋಗಿಂತಲೂ ದೊಡ್ಡದು, ಎಲ್ಲದಕ್ಕಿಂತಲೂ ಬಹುದೊಡ್ಡ ಶೇರ್ ಆಗಿದೆ. ಮಸ್ಕ್ ಅವರ ಆಸ್ತಿ ಮೌಲ್ಯ ಇಂದು $1 ಟ್ರಿಲಿಯನ್ ದಾಟಿದೆ. ಆ ಸಂಖ್ಯೆಯನ್ನ ತಲುಪಿದ ಇತಿಹಾಸದ ಮೊದಲ ಮಾನವನು ಎಲಾನ್ ಮಸ್ಕ್ ಆಗಿದ್ದಾರೆ. ಐಪಿಒ ನಂತರ ಅವರು ಸ್ಪೇಸ್ ಎಕ್ಸ್ ನ 82% ವೋಟಿಂಗ್ ಪವರ್ ಅನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾರೆ ಹಾಗೂ 1 ವರ್ಷದವರೆಗೆ ಒಂದೇ ಒಂದು ಶೇರ್ ಅನ್ನ ಸಹ ಮಾರಾಟ ಮಾಡುವಂತಿಲ್ಲ ಮತ್ತು ತಕ್ಷಣವೇ ಇಂಡೆಕ್ಸ್ ಫಂಡ್ಗಳಿಗೆ ಸೇರಿಸಿತು. ಲಕ್ಷಾಂತರ ಜನರ ನಿವೃತ್ತಿ ಉಳಿತಾಯದ ಹಣ ಈಗ ಅವರು ಬಯಸಲಿ ಅಥವಾ ಬಯಸದೇ ಇರಲಿ ಸ್ಪೇಸ್ ಎಕ್ಸ್ ಸ್ಟಾಕ್ ಅದನ್ನ ಹೊಂದಿದೆ. ಇನ್ನು 2002ರಲ್ಲಿ ಆ ಕೋಣೆಯಲ್ಲಿ ಆತನನ್ನ ನೋಡಿ ನಕ್ಕಿದ್ದ ರಷ್ಯನ್ನರು ಇಂದು $2 ಟ್ರಿಲಿಯನ್ ಮೌಲ್ಯದ ಆರ್ಥಿಕತೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವಮಾನವನ್ನ ಎದುರಿಸಿ ಆತ ಕಟ್ಟಿದ ಕಂಪನಿ ಇಂದು ಸ್ವತಃ $1.8 ಟ್ರಿಲಿಯನ್ ಮೌಲ್ಯವನ್ನ ಹೊಂದಿದೆ. ಮನೆಗೆ ಹಿಂದಿರುಗುವಾಗ ವಿಮಾನದಲ್ಲಿ ಕೇವಲ ಒಂದು ಸ್ಪ್ರೆಡ್ ಶೀಟ್ ನಿಂದ ಪ್ರಾರಂಭಿಸಿ 24 ವರ್ಷಗಳಲ್ಲಿ ಆತ ಇದನ್ನ ಮಾಡಿ ಮುಗಿಸಿದ್ದಾನೆ.